नम्मा विजय उत्सव बीजापुर में पहली बार। ऐतिहासिक स्मारकों का शहर बीजापुर, जिसकी संस्कृति, सभ्यता और पकवान सारी दुनिया में प्रसिद्ध हैं। इसी का एक मेल एक ही जगह आपको 2, 3, 4 नवंबर 2018 दरबार हाई स्कूल मैदान में नम्मा विजय उत्सव शॉपिंग एंड फूड फेस्टिवल का आयोजन किया गया है, जहां आप अपने परिवार के साथ एंटरटेनमेंट शो, सोशल अवेयरनेस और हेल्थ चेकअप कैंप जैसे कंसेप्ट के अलावा मनोरंजन का भरपूर आनंद उठा सकेंगे, जिसकी सुविधा के लिए हर तरह का प्रयास इस इवेंट में किया गया है। अपनी भाग दौड़ की जिंदगी से थोड़ा वक्त परिवार के साथ निकालकर इसका लाभ उठाए, क्योंकि बीजापुर का ये पहला फेस्टिवल है जहां पर आपको लजीज पकवान का जायका, नए जीवन के अनुभव और मनोरंजन के साथ मॉडर्न लाइफ का स्टाइल देखने का मौका मिलेगा। स्वागत है आपका बी न्यूज नेशन में। मैं हूं आबिद हुसैन शेख। तमाम बी न्यूज नेशन के दर्शकों को 63वें कन्नड़ राज्य उत्सव की हार्दिक बधाई। आज बीजापुर में कर्नाटक राज्य उत्सव बड़े जोश और खरोश के साथ मनाया गया। कर्नाटक राज्य की 63वें सालगिरह बड़े भव्य हर्ष उल्लास से मनाया गया। सुबह सिद्धेश्वर मंदिर से भुवनेश्वरी तस्वीर की पूजा करके विशाल रैली का आयोजन किया गया, जिसमें कर्नाटक की संस्कृति, सभ्यता से जुड़े रंगारंग नृत्य और झांकियां निकाली गई। बीजापुर के डॉक्टर BR अम्बेडकर मैदान में जिला उस्तुवारी मंत्री MC मनगोली ने राष्ट्रीय ध्वज लहराकर पुलिस विभाग, NCC और स्कूली छात्रों की सलामी लेते हुए अपनी मुख्य भाषण में कर्नाटक के महान व्यक्तियों की कुर्बानी और उनके योगदान को याद करके श्रद्धांजलि दी। इस अवसर पर कांग्रेस JDS साझा सरकार की जनहित योजनाओं का ब्यौरा देते हुए जिले में हर क्षेत्र से अपना समाजी योगदान देने वाले व्यक्तियों को जिला राज्य उत्सव प्रशस्ति से सम्मानित किया गया। इस मौके पर बीजापुर MLA बसनगौड़ा पाटिल, SP प्रकाश निकम, DC शेट्टन्नवर, सरकारी अधिकारियों के अलावा सियासी, समाजी नेताओं, कन्नड़ प्रेमी संगठनों और बड़ी संख्या में स्कूली छात्राएं उपस्थित थी। ध्वजारोहण MC मनगोली मान्य जिला ಗೌರವಾನ್ವಿತ ಜಿಲ್ಲೆಯ ಉಸ್ತುವಾರಿ ಸಚಿವರು MC मनगोली ಸಾಹೇಬರು, ಕನ್ನಡದ ನುಡಿಯನ್ನೇ ಸಾರಿದ ಸರ್ವಜ್ಞ ಆದಿಕವಿ ಪಂಪರಂತಹ ಭಾಷೆ ಎಂದರೆ ಕನ್ನಡವೇ. ಕನ್ನಡ ಭಾಷೆಯನ್ನ ಆಡುವ ನಾಡು ದೊಡ್ಡದು. ಕನ್ನಡ ಭಾಷೆಯನ್ನಾಡುವ ಜನರ ಇತಿಹಾಸ ಬಹುದೊಡ್ಡದು. ಗೌರವಾನ್ವಿತ
ಆದ ಮನೆಗೆ ಸುಗಂಧವನ್ನ ಸೂಚಿಸುತ್ತಿದೆ. ಪಥಸಂಚಲನ ತಂಡಗಳ ವೀಕ್ಷಣೆಯನ್ನ ಮಾಡಿ ಇದೀಗ ಮುಖ್ಯ ವೇದಿಕೆಗೆ ಬರ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಗೋಲಮ್ಮ ವಯಸ್ಸಿನಿಂದಲೇ ನಟನೆಯನ್ನ ಪ್ರಾರಂಭ ಮಾಡಿ ರಮೇಶ್ ರೆಬನಾಳ್ ಶಿಲ್ಪಕಲೆ ಸುರುಳಿ ಅವರ ಸಂಕಲನದ ಬಿಡುಗಡೆ ಮದುವೆ ರಾಷ್ಟ್ರಪಕ್ಷಿ ಚಿತ್ರಗಳನ್ನ ಬಿಡಿಸಿದ್ದಾರೆ. ಎಲ್ಲವ ಬಿದ್ರಿಯವರನ್ನ ಗೌರವಿಸಿ ಶಾಂತಪ್ಪ ದುರ್ಗಿಯ ತಾಜ್ಪುರ್ ಎಚ್ ಬರಗಾಲ ಪರಿಹಾರ ಮುಳುವಾಡ ಏತ ನೀರಾವರಿ ರೈಲ್ವೆಗಾಗಿ ಹೋರಾಟದಲ್ಲಿ ಮೊದಲಿಗೆ ನಾವು ನೋಟ ಗುರುಲಿಂಗಪ್ಪ ನಾಯಕಗುಂದಿಯವರನ್ನ ಕುಲಕರ್ಣಿ ದೇಶ ಸೇವೆಯ ಜೊತೆಗೆ ಪೊಲೀಸ್ ವೃತ್ತಿ ಸಾರ್ವಜನಿಕ ಹಿತಾಸಕ್ತಿಗೆ ಹಾಕುತ್ತಾ ಇದೆ. ಪೊಲೀಸ್ ವಾದ್ಯವೃಂದ ಅರ್ಜುನ್ ಭಜಂತ್ರಿ ಹಾಗೂ ರಾಜು ವಿಜಯಪುರ ಅವರ ಒಂದು ಸೂಕ್ಷ್ಮವಾದ ಪೊಲೀಸ್ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವ ಶಿಸ್ತಿನ ಸಿಪಾಯಿಗಳು ಈ ಆರಕ್ಷಕರು ಇದೀಗ ಶ್ರೀ ವಿಶ್ವನಾಥ್ ವಿಜಯಪುರ ಇವರ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಶ್ರೀ ವಿಶ್ವನಾಥ್ ಎನ್ ಪಾರಸೈ ಡಿಆರ್ ಹರಿಯಾಣಿ ಕುಮಾರಿ ಸುಚಿತ್ರಾ ಬವಲ್ಗಿ ಬ್ಲೂ ಸ್ಕೈ ಬ್ಲೂ ಮಕ್ಕಳು ಕೆಂಪು ಬಣ್ಣದ ಸಮೂಹದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸಿ ಮುನ್ನಡೀತಾ ಇದ್ದಾರೆ. ಶಾಲೆಯ ಮಕ್ಕಳು ಕಪ್ಪು ಬಣ್ಣದ ಶೂಟ್ ಅನ್ನು ಧರಿಸಿ ಮುನ್ನಡೀತಾ ಇದ್ದಾರೆ. ಕುಮಾರ್ ವಿಭಾವರವರ ಮಾರ್ಗದರ್ಶನ ವಿಭಾವರವರ ನೇತೃತ್ವದಲ್ಲಿ ಶ್ರೀ ಸುರೇಶ್ ಪಿಆರ್ ಅವರ ಮಾರ್ಗದರ್ಶನ ಕರು ನೀಲಿ ಬಣ್ಣದ ಸಮವಸ್ತ್ರದೊಂದಿಗೆ ಎಫ್1 ಆಂಗ್ಲ ಮಾಧ್ಯಮ ಶಾಲೆ ಇಟ್ಟಂಗಿಯಾಳದ ಕುಮಾರಿ ಸಿಂಚನಾ ಬಿರಾದಾರ್ ಮಾರ್ಗದರ್ಶನ ಕುಮಾರ್ ಶ್ರೀ ಪ್ರೀತಿ ಕಾಳೆ ಎನ್ಸಿಸಿ ಟಿಡಿಜೆ ಎ ಹೈಸ್ಕೂಲ್ ವಿಜಯಪುರದ ಕುಮಾರ್ ಪ್ರಜ್ವಲ್ ಸೊಬಗು ಈ ನೆಲದಲ್ಲಿ ಕಾಲು ಮುರಿದುಕೊಂಡು ಹೋಗುತ್ತಿದೆ. ಪಥ ಸಂಕಲನ ತತ್ವಗಳು ಗೌರವ ಬಂಧನದಿಂದ ಕನ್ನಡದ ಮನಸ್ಸುಗಳ ಆಶೋತ್ತರಗಳು ಈಡೇರಲಿ ಎಂಬ ಶುಭ ಸದಾಶಯದ ಸಂದೇಶ ಪ್ರತಿನಿಧಿಗಳೇ, ಸಮಾಜದ ಮುಖಂಡರೇ, ಗಣ್ಯರೇ, ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಸಮಸ್ತ ನಾಗರಿಕ ಬಂಧುಗಳೇ, ಸನ್ಮಾನಿತರೇ, ಗುರುಬಲಗಳೇ, ಸಹೋದರಿಯರೇ, ಮುದ್ದು ಮಕ್ಕಳೇ ಹಾಗೂ ಮಾಧ್ಯಮ ಪ್ರತಿನಿಧಿಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭ ಸಂದೇಶವನ್ನು ಸಾರುತ್ತೇನೆ. ಶತಮಾನಗಳಿಂದ ಸಂಸ್ಕೃತ ಭಾಷೆ ಶ್ರೇಷ್ಠರಿಸಿಕೊಳ್ಳುತ್ತಾ ಜನಸಾಮಾನ್ಯರಿಂದ ದೂರ ಸರಿಯುತ್ತಿರುವಾಗ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮೂಡಿ ಬಂದ ಜನಸಾಮಾನ್ಯರ ಮಂತ್ರವೇ ಕನ್ನಡ ನುಡಿ 2000 ವರ್ಷಗಳ ಸುದೀರ್ಘ ಸಂಸ್ಕೃತ ಇತಿಹಾಸದೊಂದಿಗೆ ಈ ಭಾಷೆಯನ್ನು ದೈಹಿಕವಾಗಿ ಬಸವಾದಿ ಶರಣರ ಮೂಲ ಎಲ್ಲಿದೆ ಎಂದು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ತಿಳಿದು ಬರುವುದು ಈ ಪುಣ್ಯ ನಗರೇ ನಮ್ಮ ವಿಜಯಪುರ ಜಿಲ್ಲೆ ಎಂದು ಬೇರೆ ಹೇಳಬೇಕಾಗಿಲ್ಲ. ಕನ್ನಡ ನಾಡು ಇದೊಂದು ಕೇವಲ ಭಾಷೆ ಅಲ್ಲ, ಭಾವನೆಗಳ ಯೋಜನೆ. ಈ ನಾಡಿನ ಚಂದನವನ ಯಾವ ಸಂದರ್ಭಕ್ಕೆ ಕಡಿಮೆ ಇಟ್ಟಿದೆ, ಏಕೆಂದರೆ ಇಲ್ಲಿ ನಾಗರಹೊಳೆ ಆನೆ ಯಾವ ಐರಾವತಿಗೆ ಕಡಿಮೆ ಇಲ್ಲ. ಇಲ್ಲಿ ರೇಷ್ಮೆ ವಸ್ತುಗಳು ಯಾವ ಚೀನಾದ ರೇಷ್ಮೆಗಿಂತ ಕಡಿಮೆ ಇಲ್ಲ. ಈ ನಾಡಿನ ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತರು ಯಾವ ಋಷಿ ಮುನಿಗಳಿಗಿಂತ ಕಡಿಮೆ ಇಲ್ಲ. ಈ ನೆಲದ ಜೋಗ್ ಫಾಲ್ಸು, KRS, ಕೋಟಾ ಫಾಲ್ಸ್, ಆಲ್ಮಟ್ಟಿ ಡ್ಯಾಮ್ ಯಾವ ಕೈಲಾಸ ಪರ್ವತಕ್ಕಿಂತೂ ಕಡಿಮೆ ಇಲ್ಲ. ಈ ಮಣ್ಣಿನ ಮೈಸೂರು ಅರಮನೆ, ವಿಧಾನಸೌಧ, ಗೋಳಗುಂಟ ಯಾವ ತಾಜ್ಮಹಲ್ಗಿಂತ ಕಡಿಮೆ ಇಲ್ಲ. ಕನ್ನಡ ಎನ್ನುವ ಹೆಸರಿನೊಂದಿಗೆ ನೆನಪಾದರೆ ಸಾಕು, ರೋಮಗಳಲ್ಲಿ ಕನ್ನಡ ದಿಂಡ ನಾದ ರೋಮಾಂಚನಗೊಳ್ಳುತ್ತದೆ. ಹೀಗೆ ವಿಶ್ವಭಾರತಿ ಕೀರ್ತಿಯನ್ನು ವಿಶ್ವದತ್ತಿಗೆ ಕಲ್ಪಿಸಿದ ಮಗಳು ಕನ್ನಡದ ರಾಜೇಶ್ವರಿ. ಕನ್ನಡ 6 ಕೋಟಿ ಜನರ ಜೀವನಾಡಿಯಾಗಿ ದ್ರಾವಿಡ ಭಾಷೆಗಳಲ್ಲಿ ಅಗ್ರಸ್ಥಾನ ಪಡೆದ ಹಿರಿಮೆ.
ಎನ್ನಲು ಕಾವೇರಿಯಿಂದ ಗೋದಾವರಿಯವರೆಗೆ ಪಸರಿಸಿದ ವಿಶಾಲ ನಾಡು ಕನ್ನಡ ನಾಡು. ಅದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಬೀಡು ಎಂದು ಹೇಳಲು ತುಂಬ ಸಂತೋಷವೆನಿಸುತ್ತದೆ. ವಿಶ್ವಸಂಸ್ಥೆಯ ಭಾಷಾ ವಿಭಾಗದ ಒಂದು ವರದಿಯ ಪ್ರಕಾರ ಪ್ರಪಂಚದಲ್ಲಿ ಮತ್ತು 6,000 ಭಾಷೆಗಳು ಇರುತ್ತವೆ. ಅದರಲ್ಲಿ ಪ್ರಸಿದ್ಧ ಸಮೃದ್ಧಿಯಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ ಮೊದಲ 30 ಭಾಷೆಗಳಲ್ಲಿ ಒಂದಾಗಿರುವುದರಿಂದ ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ಸಂಗತಿಯಾಗಿದೆ. ನಮ್ಮ ಕನ್ನಡ ಭಾಷೆ ಸಾಯುವ ಭಾಷೆ ಅಲ್ಲ, ಸೂರು ಚಂದ್ರಗಿರುವ ತನಕ ಇರುವ ಭಾಷೆ. ಕನ್ನಡದ ಶ್ರೇಷ್ಠ ಕವಿಗಳಾದ ಕುವೆಂಪುರವರು ಎಲ್ಲಾದರೂ ಇವರು ಎಂತಾದರೂ ಇವರು ಹೆಮ್ಮೆಯಿಂದಲೂ ಈ ಕನ್ನಡನಾಗಿರು. ಕನ್ನಡ ಗೋವಿನವು ಮುದ್ದಿನ ಮಕ್ಕಳು ಕನ್ನಡತನ ಹೊಂದಿದ್ದರೆ ನಿಮ್ಮೆಲ್ಲರ ಕಲ್ಪಿತರು ಎಂಬ ಕವಿವಾಣಿಯನ್ನು ಅಕ್ಷರಶಃ ಜಾರಿಗೆ ತರುವ ಅನಿವಾರ್ಯತೆ ಇದೆ ಎಂದು ಹಾಗೆ ನುಡಿಗಳನ್ನು ಹೇಳಬೇಕಾಗಿದೆ. ಬರಿಸು ಕನ್ನಡ ಶ್ರೀನಮ ಓ ಕರ್ನಾಟಕ ಉಲ್ಲೇಖಿಸುವ ಎಂಬ ಕುವೆಂಪುರವರ ಕವಿವಾಣಿಯಂತೆ ಇಂದು ನಮ್ಮೆಲ್ಲರ ಹೃದಯಗಳಲ್ಲಿ ಕನ್ನಡಕ್ಕಾಗಿ ಮಿಡಿಯುವಂತಹ ಅವಶ್ಯಕತೆ ಇದೆ. ಕನ್ನಡಕ್ಕಾಗಿ ಕೈ ಎತ್ತಿ ನೀವು ಕೈ ಎತ್ತಿ, ಏಕೆಂದರೆ ಕನ್ನಡ ನಾಡು ಮೌರ್ಯರು, ಶತವಾಹನರು, ಗಂಗಾರು, ಕಲಮರು, ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಅರಸರು, ಬಹಮನಿ ಹಾಗೂ ಆದಿಲ್ಶಾಹಿ ಸುಲ್ತಾನರು, ಮೈಸೂರು ಒಡೆಯರು, ಹೈದರ್ ಟಿಪ್ಪು ಹಾಗೂ ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ನಾಡು ಕಂಡಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುತ್ತಾ ಕನ್ನಡಾಲಯ ಕೀರ್ತಿ ಪತಾಕೆಯನ್ನು ಇಡೀ ಭಾರತಖಂಡದಲ್ಲಿ ಆರಿಸಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯಲು ಸಾರ್ಥಕವೆನಿಸುತ್ತದೆ. ಅದರಲ್ಲಿ ಕಿತ್ತೂರು ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕೊಪ್ಪಳದ ವೀರಣ್ಣ, ಸಿಂಧಿಗೆ ಸ್ವಾತಂತ್ರ್ಯ ವೀರರು, ಕೊಡಗಿನ ವೀರರು, ತುರ್ಪುರದ ವೆಂಕಟಪ್ಪ ನಾಯಕರು, ನರಗುಂದದ ಬಾಬಾ ಸಾಹೇಬರು, ಮುಂಡ್ರಿಗೆ ಭೀಮರಾಯರು, ಅರವಿಂದ ಬೇಡರು ಮುಂತಾದವರು ಇಂದಿಗೂ ನಮ್ಮೆಲ್ಲರಿಗೆ ಹೋರಾಟ ಸ್ಫೂರ್ತಿಯಾಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ ನಮ್ಮವರೇ ಆದ ಶ್ರೀ ಆಲೂರು ಹನುಮಂತರಾಯರು, ಗಂಗಾಧರ ದೇಶಪಾಂಡೆಯವರು, ಎಸ್ ನಿಜಲಿಂಗಪ್ಪನವರು, ಮಧುವಿಡಿ ಕೃಷ್ಣರಾಯರು, ಚಿಕ್ಕೋಡಿ ತಮ್ಮಣ್ಣನವರು, ಅಣ್ಣಾನಪ್ಪ ದೊಡಮಟ್ಟಿಯವರು, ಡಾಕ್ಟರ್ ಬಾಬು ಹಾಲ್ಕಟ್ಟಿಯವರು, ಮೋಡೆ ಹನುಮಂತರಾಯರು, ರಾಜಾರಾಮ್ ದುಬೆಯವರು, ಕಲ್ಮಸಪ್ಪ ಅಂಬ್ಲಿಯವರು, ಹೀಗೆ ಮುಂತಾದ ಅನೇಕ ಸ್ಮರಣೀಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತದೆ. ಇವರೆಲ್ಲರ ಪರಿಶ್ರಮ ಫಲವೇ ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡು ಭಾಷಾವಾತ್ಮಕ ರಚನೆ ಆಧಾರದ ಮೇಲೆ 56 ನವೆಂಬರ್ 1ರಿಂದ ಏಕೀಕರಣಗೊಂಡು ಅಂತ ವಿಶಾಲ ಮೈಸೂರು ರಾಜ್ಯವನ್ನು ನಾನು ಕಂಡುಕೊಂಡಿತು. 73ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದಿವಂಗತ ಸನ್ಮಾನ್ ಶ್ರೀ ದೇವರಾಜ ಅರಸು ವಿಶೇಷ ಕಾಳಜಿಯಿಂದ ಕರ್ನಾಟಕ ರಾಜ್ಯವನ್ನು ಮರು ನಾಮಕರಣ ಮಾಡಿದ್ದು ಶ್ರೇಯಸ್ಸು ದೇವರಾಜ ಅರಸಿಗೆ ಹೋಗುತ್ತದೆ ಎನ್ನುವಂಥ ಮಾತು ನಾನು ಒತ್ತಿ ಹೇಳುತ್ತೇನೆ. ಆದ್ದರಿಂದಲೇ ಸಿದ್ದಯ್ಯ ಪುರಾಣಿಕರು ಹೃದಯ ತುಂಬಿ ಹೊತ್ತಿತ್ತು ಕನ್ನಡದ ದೀಪ ಮುಗಿಯಿತು ಶತಮಾನಗಳ ಶಾಪ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜಗತ್ತೆಲ್ಲ ಬೆಳಕಾಗಿ ತುಂಬಿಟ್ಟು ದೀಪ ಎಂದು ಹಾಡಿ ಹೋಗಿದ್ದಾರೆ. ಇವರೆಲ್ಲರ ಪ್ರತಿಫಲವಾಗಿ ಇಂದು ನಾವು 63ನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಕನ್ನಡ ನಾಡು ನುಡಿ ವರ್ಣಮಯ ಇತಿಹಾಸವನ್ನು ಹೊಂದಿದ್ದು ಬಹುಭಾಷೆ, ಬಹುಸಂಸ್ಕೃತಿ ಮತ್ತು ಬಹುಧರ್ಮಗಳ ನಡುವಿಡುವಾಗಿದೆ. ಕರ್ನಾಟಕವೇ ನನ್ನ ಕರ್ಮಭೂಮಿ, ಕನ್ನಡವೇ ನನ್ನ ಉಸಿರು, ನಾಡ ನುಡಿಯ ಸಂರಕ್ಷಣೆ ನನ್ನ ದೇಹ, ಬಡವರ ರೈತರ ಏಳಿಗೆ ನನ್ನ ಪರ ಗುರಿ ಎಂಬ ಮಂತ್ರದೊಂದಿಗೆ ಕನ್ನಡ ತಾಯಿಯ ಸೇವೆ ಮಾಡಲು ಕಂಕಣಬದ್ಧರಾಗಿ ನಿಂತಿರುವ ನಾಡಿನ ಹೆಮ್ಮೆ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ನಾಡಿನ ನೆಲ, ಜಲ, ನಾಡು, ನುಡಿಯ ಅಭಿವೃದ್ಧಿಗಾಗಿ ಹೋರಾಟವನ್ನು ನಡೆಸಿಕೊಂಡು ಬರುತ್ತಿರುವುದೆಂದು ಹೇಳಲು ತುಂಬ ನನಗೆ ಸಂತೋಷವೆನಿಸುತ್ತದೆ. ಅವರೊಂದಿಗೆ ನಾವು ಕೈಜೋಡಿಸಬೇಕಾಗಿದೆ. ಕನ್ನಡಕ್ಕೆ ಹೋರಾಟ, ಕನ್ನಡದ ಕಂದ, ಕನ್ನಡದ ಕಾಪಾಡುವುದು ನನ್ನ ಆನಂದ ಎಂಬ ಕೈಗಳನ್ನು ಹಾಕಿ ಜೀವ ತುಂಬಬೇಕಾಗಿದೆ. ಕನ್ನಡಿಗರ ಉಸಿರು ಅದು ಇರಬೇಕೆಂದು ಹೆಸರು ಎಂಬ ಆಶಾಭಾವನೆ ಹೊಂದಿರಬೇಕಾಗಿದೆ. ಈ ಕರ್ನಾಟಕ ದೀಪವನ್ನು ಶ್ರೀಗಳಿ ದೀಪಗಳನ್ನಾಗಬೇಕಾಗಿದೆ. ಈ ನಡೆಯಲ್ಲಿ ನಮ್ಮ ಸಂಸ್ಕಾರ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದರ ಮೂಲಕ ಜನರ ಆಶೋತ್ತರಗಳನ್ನು ಸ್ಪಂದಿಸಲು ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ವಿಜಯಪುರ ಜಿಲ್ಲೆಯ ಇಲಾಖೆಗಳ ಪ್ರಗತಿಗೆ ಸಂಬಂಧಿಸಿದಂತೆ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 1,65,197 ರೈತರು ಸಾಲ ಪಡೆದಿದ್ದು ರೂಪಾಯಿ 680 ಕೋಟಿ ರೂಪಾಯಿ ಮಾತ್ರ ಸಾಲ ಮನ್ನಾ ಮಾಡಿದೆ. 2018-19 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಪ್ರದೇಶಕ್ಕೆ ವಿಸ್ತರಣೆ, ಯಂತ್ರೀಕರಣ, ಸಬಲೀಕರಣ, ಸಂಗ್ರಹಣ ಘಟಕ ಮತ್ತಿತರ 1,465 ಲಕ್ಷಗಳ ಅನುದಾನವನ್ನು ನಿಗದಿಪಡಿಸಿದ್ದು ವಿವಿಧ ರೈತರ ಫಲಾನುಭವಿಗಳಿಗೆ ಸಹಾಯಧನ ಇರಿಸುವ ಕಾರ್ಯವನ್ನು ಪ್ರಗತಿಯಲ್ಲಿದೆ. ಕೇಂದ್ರ ಪರಿಶಿಷ್ಟ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಹೆಕ್ಟರ್ ಪ್ರದೇಶಗಳಲ್ಲಿ
ಅಳವಡಿಸಲು 2080 ಲಕ್ಷ ಕ್ರಿಯಾ ಯೋಜನೆಯನ್ನು ಅನುಮೋದನೆಗೊಂಡಿರುತ್ತದೆ. ತೋಟಗಾರಿಕೆ ಇಲಾಖೆಯಲ್ಲಿ ಆಧುನಿಕ ವಿಶ್ಲೇಷಣೆ ಮಾದರಿ ತಂತ್ರಜ್ಞಾನವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಜಾರಿಗೆ ತಂದಿರುತ್ತಾರೆ. ಕೃಷಿ ಭಾಗ್ಯ ಯೋಜನೆ ಈ ವರ್ಷಕ್ಕೆ ಮಳೆಯಾದ ಶ್ರೀ ರೈತ ಸಮುದಾಯಕ್ಕಾಗಿ 3 ಕೋಟಿ ಕೃಷಿ ಹೊಂಡಗಳನ್ನು 3 ಕೋಟಿ ಇದ್ದು ಈಗಾಗಲೇ 1285 ಹೊಂಡಗಳನ್ನು ನಿರ್ಮಿಸಿಕೊಂಡಿರುತ್ತಾರೆ. ಒಟ್ಟು 2200 ಲಕ್ಷ ಅನುದಾನ ವೆಚ್ಚ ಮಾಡಲಾಗಿದೆ. ಬಿತ್ತನೆ ಬೀಜಗಳು 2018-19 ಸಾಲಿನಲ್ಲಿ ಹಂಗಾಮಿನಲ್ಲಿ ರೈತರಿಗೆ ಒಟ್ಟು 14,383 ಕ್ವಿಂಟಲ್ ಬೀಜಗಳನ್ನು ವಿತರಣೆಯಾಗಿರುತ್ತದೆ. ಅದರಂತೆ ಹಿಂಗಾರಿ ಹಂಗಾಮಿನಲ್ಲಿ 38,000 ಕ್ವಿಂಟಲ್ ಬೀಜಗಳನ್ನು ವಿತರಣೆಯಾಗಿರುತ್ತದೆ. ಕರ್ನಾಟಕ ರೈತ ಸಂರಕ್ಷಣಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಪ್ರಸ್ತುತ ವರ್ಷದಲ್ಲಿ 34,400 ರೈತರಿಗೆ ಒಟ್ಟು 69 ಕೋಟಿ 71 ಲಕ್ಷ ರೂಪಾಯಿಗಳ ಪರಿಹಾರ ಬೆಳೆಯನ್ನು ವಿತರಿಸಲಾಗಿದೆ. ತೊಗರಿ ಖರೀದಿ PSS ಯೋಜನೆಯಡಿ ಒಟ್ಟು 92 ಖರೀದಿ ಕೇಂದ್ರಗಳಲ್ಲಿ ತೊಗರಿಯನ್ನು ಕ್ವಿಂಟಲ್ಗೆ 6,000 ರೂಪಾಯಿಯಂತೆ ರೈತರಿಗೆ ಅನುಕೂಲ ಆಗಲು 7 ದರದಲ್ಲಿ 73,716 ರೈತರಿಂದ 8,48,000 ತೊಗರಿ ಕ್ವಿಂಟಲನ್ನು ಖರೀದಿ ಮಾಡಲಾಗಿದೆ. ಒಟ್ಟು 12,819 ಮನೆಗಳನ್ನು ಮಂಜೂರು ಬಲವಾಗಿ ನೀಡಲಾಗಿರುತ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರ್ಕಾರವು ಜಿಲ್ಲೆಗೆ 2018-19 ಸಾಲಿಗೆ 132 ಕೋಟಿ ರೂಪಾಯಿ ನೀಡಿದ್ದು ಈಗಾಗಲೇ ಜಿಲ್ಲೆಯ 213 ಗ್ರಾಮ ಪಂಚಾಯತ್ಗಳಿಗೆ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲಾಗಿರುತ್ತದೆ. ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 618 ಗ್ರಾಮಗಳಿದ್ದು ಇದುವರೆಗೆ 269 ಗ್ರಾಮಗಳು ಬಯಲು ಸೀಮೆ ಮುಕ್ತ ಗ್ರಾಮಗಳಾಗಿ ಪರಿಗಣಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರು ಸರಬರಾಜು ಯೋಜನೆಗಳಲ್ಲಿ ಜಿಲ್ಲೆಯಲ್ಲಿ ಒಟ್ಟು 54 ಬಹುಹಳ್ಳಿಗೆ ಕುಡಿಯುವ ನೀರಿನ ಯೋಜನೆ ತೆಗೆದುಕೊಂಡಿದ್ದು ಅವುಗಳಲ್ಲಿ 34 ಬಹು ಕುಡಿಯುವ ಹಳ್ಳಿಗಳು ನೀರಿನ ಯೋಜನೆಗಳನ್ನು ಮುಕ್ತಾಯಗೊಂಡಿವೆ. CMSGY ಯೋಜನೆಯಲ್ಲಿ ಈ ವರ್ಷದಲ್ಲಿ 750 ಲಕ್ಷ ಅನುದಾನ ನಿಗದಿಯಾಗಿದ್ದು 258 ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ. 2017-18 ಸಾಲಿನ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 20ನೇ ಸ್ಥಾನದಲ್ಲಿ ನಮ್ಮ ವಿಜಯಪುರ ಜಿಲ್ಲೆ 2018 ಸಾಲಿನಲ್ಲಿ ರಾಜ್ಯಕ್ಕೆ 9ನೇ ಸ್ಥಾನವನ್ನು ಪಡೆದು ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನು ಮಾಡಿರುತ್ತೇವೆ ಎಂದು ಹೇಳೋದಕ್ಕೆ ಬಹಳ ಸಂತೋಷವೆನಿಸುತ್ತದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಳೆದ ಸಾಲಿನಲ್ಲಿ 43% ಫಲಿತಾಂಶ ಈ ವರ್ಷ 63% ಸಾಧಿಸಿ ಫಲಿತಾಂಶವನ್ನು ಒಟ್ಟು 20% ಹೆಚ್ಚಳವಾಗಿದೆ. ಕುಮಾರ್ ಶ್ರೀಧರ್ ಕೊಡಮನಿ ನೀಟ್ ಹಾಗೂ CET ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಸ್ತುತ ಪಡೆದಿರುತ್ತಾರೆ. ಕುಮಾರಿ ಸುಕನ್ಯಾ ಬಿರಾದಾರ್ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿರುತ್ತಾರೆ ಅಂತ ಹೇಳಲು ಅತಿ ಸಂತೋಷವಾಗಿರುತ್ತದೆ. ಕೃಷ್ಣಾ ಭಾಗ್ಯ ಜಲ ನಿಗಮದ 3ನೇ ಹಂತದ ಕಾಮಗಾರಿಗಳು ಮೂವಾಡ ಏತ ನೀರಾವರಿ ಯೋಜನೆ ಹಂತ 3, ಚಿಂಬಳಿಗೆ ಏತ ನೀರಾವರಿ ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಕಾಲುವೆ ಜಾಲವಾದಿ ಬರುವ ಕೆರೆಗಳನ್ನು ತುಂಬುವ ಕಾಮಗಾರಿಯನ್ನು ಹೊಸ ಯೋಜನೆಗಳ ನಾಗರಬೆಟ್ಟಿ ಏತ ನೀರಾವರಿ ಯೋಜನೆ ಹಾಗೂ ಭೂಗಾಳ ತೀರಾಪು ಏತ ನೀರಾವರಿ ಯೋಜನೆ ಕಾಮಗಾರಿಗಳನ್ನು ಪ್ರಗತಿಯಲ್ಲಿರುತ್ತವೆ. ಅರಣ್ಯ ಇಲಾಖೆ ಅಡಿಯಲ್ಲಿ ಸಾರ್ವಜನಿಕರಿಗೆ ಶಾಲೆ ಕಾಲೇಜುಗಳಲ್ಲಿ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಹಾಗೂ ರೈತರಿಗೆ 1,580 ಲಕ್ಷ ಸಸಿಗಳನ್ನು ಹಂಚಲಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಬಿಜಾಪುರ ನಗರದ ಭೂತಾನ್ ಕೆರೆ ಹತ್ತಿರ PGX ಗಾಂಧಿ 20 ಲಕ್ಷಗಳಲ್ಲಿ ಬೆಂಗಳೂರು ನಿರ್ಮಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಬಿಜಾಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ 400 ಮೀಟರ್ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ನಿರ್ಮಿಸಲು ಒಳಾಂಗಣ ಕ್ರೀಡಾಂಗಣ ಹಾಗೂ ಈಜುಗೊಳ ವಾಲಿಬಾಲ್ ಮೈದಾನ ನವೀಕರಣಕ್ಕಾಗಿ ಕೃಷ್ಣಾ ಭಾಗ್ಯ ಜಲ ನಿಗಮದಿಂದ ವಿಶೇಷ ಘಟಕ ಯೋಜನೆಗಳಲ್ಲಿ 10 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಹೇಳಲು ಬಹಳ ಸಂತೋಷವೆನಿಸುತ್ತದೆ. ಜಿಲ್ಲಾ ಕೈಗಾರಿಕೆ ಇಲಾಖೆಯ ಪ್ರಸ್ತುತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 645 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು 11,161 ಲಕ್ಷ ಬಂಡವಾಳ ಹೂಡಿಕೆಯಿದ್ದು ಒಟ್ಟು 4,405 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಳ್ಳಲಾಗಿದೆ. ನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯಲ್ಲಿ 13,645 ವೈಯಕ್ತಿಕ ಶೌಚಾಲಯಗಳನ್ನು ಮತ್ತು 47 ಸಮುದಾಯ ಶೌಚಾಲಯಗಳನ್ನು ಪೂರ್ಣಗೊಳಿಸಲಾಗಿದೆ. ಆಹಾರ ಇಲಾಖೆಯಲ್ಲಿ ಜಿಲ್ಲೆಯಲ್ಲಿ ಇದುವರೆಗೆ 35,584 ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿಗಳು 4,959 BPL ಪಡಿತರ ಚೀಟಿಗಳು ಮತ್ತು ಇನ್ನಿತರ 11,439
KPL ಹೀಗೆ ಒಟ್ಟು 4,56,622 ಪಟ್ಟದ ಚೀಟಿಗಳನ್ನು ಚಾಲ್ತಿಯಲ್ಲಿರುತ್ತವೆ. ಮುಖ್ಯಮಂತ್ರಿಗಳ ಅನಿಲ ಭಾಗ್ಯ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಉಚಿತವಾಗಿ LPG ಸಂಪರ್ಕವನ್ನು ಜಿಲ್ಲೆಗೆ 4,442 ಫಲಾನುಭವಿಗಳು ಗುರುತು ಮಾಡಿ ಈ ಪೈಕಿ ಇದುವರೆಗೆ 1,446 LPG ಸಂಪರ್ಕಗಳು ಉಚಿತವಾಗಿ ವಿತರಿಸಲಾಗಿದೆ. ಕಂದಾಯ ಇಲಾಖೆಯಲ್ಲಿ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 2,12,861 ಫಲಾನುಭವಿಗಳನ್ನು ಹಾಗೂ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಗಳಲ್ಲಿ 65 ವರ್ಷ ಮೇಲ್ಪಟ್ಟ ಫಲಾನುಭವಿಗಳು ಮಾಸಾಸನವನ್ನು 600 ರೂಪಾಯಿಗಳಿಂದ 1,000 ರೂಪಾಯಿಗಳು ಹೆಚ್ಚಿಸಿ ಇಂದಿನಿಂದ ಜಾರಿಗೆ ತಂದಿರುತ್ತದೆ ಎಂದು ಹೇಳಲು ತುಂಬಾ ಹೆಮ್ಮೆ ಅನಿಸುತ್ತದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಶೇಷವಾಗಿ ಈ ವರ್ಷದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಒಟ್ಟು 2,112 ವಿದ್ಯಾರ್ಥಿಗಳಿಗೆ 4,27,00,000 ರೂಪಾಯಿ ಪ್ರೋತ್ಸಾಹ, ಅಲ್ಪಸಂಖ್ಯಾತರಿಗೆ ಅತಿಥಿ ನಿಗಮದಲ್ಲಿರುವವರಿಗೆ ಒಟ್ಟು 13,169 ಉದ್ಯೋಗ ಫಲಾನುಭವಿಗಳಿಗೆ 37 ಕೋಟಿ ರೂಪಾಯಿ 81 ಲಕ್ಷ ರೂಪಾಯಿ ಸಹಾಯಧನವನ್ನು ಸಾಲ ಸೌಲಭ್ಯವನ್ನು ಒದಗಿಸಲಾಗಿದೆ. ದಿವಂಗತ ದೇವರಾಜ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಇದುವರೆಗೆ ಒಟ್ಟು 6,056 ಫಲಾನುಭವಿಗಳಿಗೆ ವಿವಿಧ ಯೋಜನೆಯಡಿಯಲ್ಲಿ 30 ಕೋಟಿ ಅನುದಾನ ವ್ಯಕ್ತ ಮಾಡಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹನುಮಂತರಾಯ ರಂಗಮಂದಿರದಲ್ಲಿ ನಿರ್ಮಾಣಗಾರರು 1,07,00,000 ರೂಪಾಯಿ ಮಂಜೂರಾಗಿ ಈಗಾಗಲೇ ಕಾಮಗಾರಿಯನ್ನು ಮುಗಿಯುವ ಹಂತದಲ್ಲಿ ಇದೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತಮ್ಮದೇ ಆದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಇಂದಿನ ಪ್ರಶಸ್ತಿ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡದ ಕುರಿತು ಕೆಲವು ವಿಷಯಗಳ ಬಗ್ಗೆ ಗಮನಿಸಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಬೇಕಾಗುತ್ತದೆ. ಅವಶ್ಯ ಇದೆ ಎಂದು ಹೇಳಬೇಕಾಗುತ್ತದೆ. ಕನ್ನಡದ ಅನ್ನ ತಿನ್ನುವ ಮುನ್ನ ಕನ್ನಡವನ್ನು ಕಲಿ ಎಂದು ಹೇಳಬೇಕಾಗುತ್ತದೆ. ಕೇವಲ ನವೆಂಬರ್ ಕನ್ನಡಗಾರರಾದ ಜೀವಮಾನದ ಕೊನೆಯ ಹುಟ್ಟು ಇರುವವರೆಗೂ ಕನ್ನಡವನ್ನೇ ಉಸಿರಾಡೋ ಕನ್ನಡಿಗರಾಗಬೇಕಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿ ಮನದಲ್ಲಿ ನಿತ್ಯೋತ್ಸವ ನಾಡ ಹಬ್ಬವನ್ನು ನಡೆಯಬೇಕಾಗಿದೆ. ಪ್ರತಿಯೊಬ್ಬರು ಎದುರುಗೊಳ್ಳದೆ ನಮ್ಮ ಕನ್ನಡ ನುಡಿ ಮಾಡಬೇಕಾಗಿದೆ ಎಂದರೆ ಯಾರು ಸದಾ ಜಾಗೃತಿಯಿಂದ ಕನ್ನಡ ನಾಡನ್ನು ಸಂರಕ್ಷಿಸುವರೋ ಅವರೇ ನಿಜವಾದ ಕನ್ನಡಿಗರೆಂಬುದು ಬೇರೆ ಹೇಳಬೇಕಾಗಿಲ್ಲ. ಈ ಮೇಲಿನ ಅಂಶಗಳಿಂದ ಸಂಬಂಧಿಸಿದಂತೆ ಇತ್ತೀಚೆಗೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಸೌಖ್ಯವು ಕನ್ನಡ ಫಲಾನುಭವಿಗಳು ಜಾಗೃತ ವಿಮಾನ ಹಮ್ಮಿಕೊಳ್ಳಬೇಕಾಗಿ ನಾನು ವೈಯಕ್ತಿಕವಾಗಿ ಹಾಗೂ ರಾಜ್ಯದ ಸಕಾರಾತ್ಮಕ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ಕನ್ನಡದ ಮನಸ್ಸುಗಳು, ವಿಶೇಷವಾಗಿ ಕನ್ನಡದ ಸಂಘಟನೆಗಳಿಗೆ, ಕನ್ನಡದ ಸಾಹಿತ್ಯ ಪರಿಷತ್ತಿಗೆ, ಕನ್ನಡ ಸಂಸ್ಕೃತಿ ಇಲಾಖೆ ವಿವಿಧ ಸಂಸ್ಥೆಗಳಿಗೆ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಗಾಗಿ ಇರುವ ಎಲ್ಲ ಕನ್ನಡಿಗರಿಗೂ ಹಾಗೂ ವಿದೇಶಗಳಲ್ಲಿರುವ ಕನ್ನಡ ಸೇವೆ ಮಾಡುತ್ತಿರುವ ಆದಿವಾಸಿ ಕನ್ನಡಿಗರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ರೀತಿಯಾಗಿ ಕನ್ನಡ ನಾಡು ಮತ್ತು ನುಡಿ ಸೇವೆಗಾಗಿ ಕರ್ನಾಟಕ ಸರ್ಕಾರ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುತ್ತದೆ. ತಾವುಗಳು ಸಹ ನಮ್ಮೊಂದಿಗೆ ಕೈ ಜೋಡಿಸಿ ಕನ್ನಡ ರಥವನ್ನು ಎಳೆದಾಗ ಮಾತ್ರ ನಾವೆಲ್ಲರೂ ಪ್ರಗತಿಯತ್ತ ಮುನ್ನಡೆಯಲು ಸಾಧ್ಯವಾಗುತ್ತದೆ. ಇಂದಿನಿಂದ ನಾವೆಲ್ಲರೂ ಕನ್ನಡ ತಾಯಿಯ ಸೇವೆಗಾಗಿ ಕಂಕಣಬದ್ಧರಾಗುವ ಸಾರಾಂಶದೊಂದಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ಗ್ರಾಹಕರೇ, ವಿಜಯಪುರದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟ್ ನಲ್ಲಿ ದಸರಾ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಸಲುವಾಗಿ ವಿಶೇಷವಾಗಿ ತಯಾರಿಸಿದ ರುಚಿಯಾದ ಶುಭಾಶಯ ವಿನಿಮಯದ ವಿಶೇಷ ಸಿಹಿ ತಿನಿಸುಗಳ ಆಕರ್ಷಕ ಪ್ಯಾಕ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ವಿಳಾಸ ಬಿಗ್ ಮಿಶ್ರಾ ಪೇಡ, ಬಸ್ ನಿಲ್ದಾಣದ ಹತ್ತಿರ, ಲಲಿತ್ ಮಹಲ್ ಹೋಟೆಲ್ ಎದುರಿಗೆ, ವಿಜಯಪುರ. मोबाइल नंबर 9513585858। उत्सव क्या है और नवरसपुर किसे कहते हैं, इन्हीं को लेकर हमने जो है Metallix presents festival offer Dasara and Diwali. Men's 30% off, kids 50% off, women's 50% off. Purchase any item and you get gift hamper. Place Metallix Cloth Shop, SS Complex opposite, beside Ganj. Hurry up! Metallix presents Dasara and Diwali offer. क्या है और किताबें नवरस में किन चीज़ों को अहमियत दी गई है?
किताब नौरस एक म्यूजिकल ट्रेटाइज जिसे इब्राहिम आदिल शाह सेकंड वो सुल्तान ने लिखा है और इस किताब में नए नए रागों को ईजाद किया गया है। इसकी वजह से इंडियन म्यूज़िक उसमें बहुत ही तरक्की और इब्राहिम आदिल शाह दुआ जो बहुत बड़ा और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में और इंडियन कल्चर को बढ़ावा देने वाला सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।